ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಒಂದು ವಿಡಿಯೋದಲ್ಲಿ ಫಸ್ಟ್ PUC ಬಿಸ್ನೆಸ್ ಸ್ಟಡೀಸಿಗೆ ಸಂಬಂಧಪಟ್ಟಾಗೆ 8 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅನ್ನೋದನ್ನು ಕೊಡ್ತಾ ಇದ್ದೀನಿ. ಸೊ ಫಸ್ಟು ನಿಮ್ಮ ಡೌಟು, ಕ್ವಶನ್ಸ್ ಮಾತ್ರ ಹೇಳ್ತಿರಲ್ಲ, ಆನ್ಸರ್ ಹೇಳಲ್ವಾ ಅಂತ. ಈಗ ಆಲ್ರೆಡಿ ನೀವು ಫಸ್ಟ್ PUC ಬಿಸ್ನೆಸ್ ಸ್ಟಡೀಸ್ 2025-26 ಆ್ಯನ್ಯುವಲ್ ಎಕ್ಸಾಮಲ್ಲಿ ಒಳ್ಳೆ ಸ್ಕೋರನ್ನು ಮಾಡಬೇಕು ಅನ್ನೋ ಕಾರಣಕ್ಕೆ ಸಾಕಷ್ಟು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲೂ ಕೂಡ ಸೀರೀಸಲ್ಲಿ ಫಸ್ಟ್ ವೀಡಿಯೋದಲ್ಲಿ MCQ 5 ಪೇಪರ್ನ ಕವರ್ ಮಾಡಿದ್ದೀನಿ ಅನ್ನೋದು ಗೊತ್ತಿದೆ. 2025 ಆ್ಯನ್ಯುವಲ್ ಮಾಡೆಲ್, 2024 ಆ್ಯನ್ಯುವಲ್ ಕ್ವಶನ್ ಪೇಪರ್, ಮಾಡೆಲ್ ಕ್ವಶನ್ ಪೇಪರ್, 2023 ಪೇಪರ್, 5 ಪೇಪರ್ನ ಕವರ್ ಮಾಡಿ ಇಂಪಾರ್ಟೆಂಟ್ MCQನ ಒಂದು ವೀಡಿಯೋದಲ್ಲಿ ಕೊಟ್ಟಿದ್ದೀನಿ, ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಸೆಕೆಂಡ್ ವೀಡಿಯೋದಲ್ಲಿ ಕೊಟ್ಟಿದ್ದೀನಿ, ಮ್ಯಾಥ್ ದ ಫಾಲೋಯಿಂಗನ್ನು ಥರ್ಡ್ ವೀಡಿಯೋದಲ್ಲಿ ಕೊಟ್ಟಿದ್ದೀನಿ, 1 ಮಾರ್ಕನ್ನು ಫೋರ್ತ್ ವೀಡಿಯೋದಲ್ಲಿ ಕೊಟ್ಟಿದ್ದೀನಿ. ನೆಕ್ಸ್ಟ್ 2 ಮಾರ್ಕ್ಸಿನ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸು ಫಿಫ್ತ್ ವೀಡಿಯೋದಲ್ಲಿ ಬಂದಿದೆ. ಈ ಒಂದು ವೀಡಿಯೋದಲ್ಲಿ 8 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ 4 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸನ್ನ ಹೇಳ್ತೀನಿ. ಸೊ ಇದಕ್ಕೆ ಆನ್ಸರ್ ಕೊಡ್ತಾ ಹೋದರೆ ಟೈಮ್ ತುಂಬಾ ಹಿಡಿಯುತ್ತೆ. ಬೇರೆ ಸಬ್ಜೆಕ್ಟ್ಗಳನ್ನು ಕೂಡ ಇಂಪಾರ್ಟೆಂಟ್ ನಿಮಗೆ ಕೊಡೋದ್ರಿಂದ ಸಾಕಷ್ಟು ಸಮಯ ಇಲ್ಲ, ಎಕ್ಸಾಮ್ ಹತ್ತಿರದಲ್ಲಿದೆ. ಹಾಗಾಗಿ ಕ್ವಶನ್ಸ್ ಮಾತ್ರ ಕೊಡ್ತಾ ಇದ್ದೀನಿ. ಇದಿಷ್ಟು ಕ್ವಶನ್ಸು ಇಂಪಾರ್ಟೆಂಟು. ಸೊ ಇವಾಗ ನಿಮಗೆ ಸೆಕ್ಷನ್ ಡಿಯಲ್ಲಿ 8 ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್ಸ್ಗಳು ಯಾವುದು ಅನ್ನೋದ್ರ ಮೇಲೆ ಒಂದಿಷ್ಟು ಐಡಿಯಾ ಇರುತ್ತೆ ನಿಮಗೆ. ಇಲ್ಲಿ ನಾನು ಟೋಟಲಾಗಿ ನಿಮಗೆ 8 ಕ್ವಶನ್ಸ್ಗಳನ್ನ ಕೊಡ್ತೀನಿ ಅಷ್ಟೇ. ಟೋಟಲಾಗಿ ಕೊಡುವಂಥದ್ದೇ 8 ಕ್ವಶನ್ಸು. ಈ 8 ಕ್ವಶನ್ಸನ್ನು ಕರೆಕ್ಟಾಗಿ ಕಲ್ತ್ಕೊಂಡ್ರೆ ನಿಮಗೆ ಪಾರ್ಟ್ ಡಿಯಲ್ಲಿ ನೀವು ಎಷ್ಟು ಕ್ವಶನ್ಸನ್ನು ಅಟೆಂಡ್ ಮಾಡಬೇಕು ಅಂತ ಹೇಳ್ಕೊಂಡು ನಿಮಗೆ ರೂಲ್ಸ್ ಇರುತ್ತೆ. 3 ಕ್ವಶನ್ಸನ್ನು ಅಟೆಂಡ್ ಮಾಡಬೇಕು ಅಂತ ಇರುತ್ತಲ್ವ. ಸೊ 8 ಕ್ವಶನ್ಸನ್ನು ನೀವು ಅಟೆಂಡ್ ಮಾಡಿದ್ರೆ 3 ಕ್ವಶನ್ಸನ್ನು ಅಟೆಂಡ್ ಮಾಡಿದ್ರೆ 8 ಮಾರ್ಕ್ಸ್ ಅಂತೆ. 8 3 is 24 ಮಾರ್ಕ್ಸು ನಿಮಗೆ ಸಿಗುತ್ತೆ. ಓಕೆನಾ? ಇಲ್ಲಿ ನೀವು 3 ಕ್ವಶನ್ಸನ್ನು ಅಟೆಂಡ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಯಾವ್ಯಾವ ಟಾಪಿಕ್ನ ಓದ್ಕೊಳ್ಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್, ಇವಾಗ ಇಲ್ಲಿ ಬಿಸ್ನೆಸ್ಸು, ಆಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್ ಕೇಳಿದ್ದಾರೆ. ನೆಕ್ಸ್ಟ್ ಇಲ್ಲಿ ಮಿಸ್ ಅನಿತಾ ಮತ್ತು ಅಶ್ವಿನಿ ಏನಿದ್ದಾರೆ, ಇಬ್ಬರು ಸೇರಿ ಅಗ್ರಿಮೆಂಟಲ್ಲಿ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ದಟ್ ಈಸ್ ಪಾರ್ಟ್ನರ್ಶಿಪ್ ಅಂತ ನೀವೇ ಫೈಂಡ್ ಔಟ್ ಮಾಡಿ ಅದ್ರ ಬಗ್ಗೆ ಕೇಳಿರುವಂಥ ಕ್ವಶನ್ನ ಬರೀಬೇಕು. ಇನ್ಶೂರೆನ್ಸ್ ಕೇಳಿದ್ದಾರೆ, ಮಲ್ಟಿಪಲ್ ಶಾಪ್ಸ್ ಕೇಳಿದ್ದಾರೆ, ನೆಕ್ಸ್ಟು ಎಕ್ಸೈಸ್ ಕ್ಲಿಯರೆನ್ಸ್ ಕೇಳಿದ್ದಾರೆ. ಅದೇ ರೀತಿ ಇನ್ನೊಂದು ಪೇಪರಿಗೆ ಬಂದರೆ ಬಿಸ್ನೆಸ್ಸು ಕ್ಯಾರೆಕ್ಟರಿಸ್ಟಿಕ್ಸ್ ಕೇಳಿದ್ದಾರೆ, ಮೆರಿಟ್ಸು ಡಿಮೆರಿಟ್ಸು ಪಾರ್ಟ್ನರ್ಶಿಪ್ ಎಂದು ಕೇಳಿದ್ದಾರೆ, ಇನ್ಶೂರೆನ್ಸ್ ಕೇಳಿದ್ದಾರೆ, ಪ್ರಿನ್ಸಿಪಲ್ಸ್ ಕೇಳಿದ್ದಾರೆ. ಅದೇ ರೀತಿಯಾಗಿ ಹೋಲ್ಸೇಲರ್ ಸರ್ವೀಸಸ್ ಕೇಳಿದ್ದಾರೆ, ಇಂಪೋರ್ಟ್ ಎಕ್ಸ್ಪೋರ್ಟ್ ಬಗ್ಗೆ ಕೂಡ ಕೇಳಿದ್ದಾರೆ. ಅದೇ ರೀತಿ ಇನ್ನೊಂದು ಪೇಪರಿಗೆ ಬಂದಾಗ ಬಿಸ್ನೆಸ್ಸಿನ ಕ್ಯಾರೆಕ್ಟರಿಸ್ಟಿಕ್ಸ್ ಕೇಳಿದ್ದಾರೆ. ಅದೇ ರೀತಿ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ STC ಕೇಳಿದ್ದಾರೆ. STC ಮೀನ್ಸ್ ಸೋಲ್ ಪ್ರೊಪ್ರೈಟರ್ಶಿಪ್ ಕೇಳಿದ್ದಾರೆ. ಕಮರ್ಷಿಯಲ್ ಬ್ಯಾಂಕ್ ಬಗ್ಗೆ ಕೇಳಿದ್ದಾರೆ, ಅದರ ಡಿಫ್ರೆಂಟ್ ಫಂಕ್ಷನ್ಸ್ ಕೇಳಿದ್ದಾರೆ. ಸೊ ಈ ರೀತಿ ನೋಡಿ, ಎಷ್ಟು ಪೇಪರ್ ನೋಡಿದ್ರು ಕೂಡ ನೀವು ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಯಾವುದು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಆದರೆ ನಿಮಗೆ ಯಾವ ರೀತಿ ಓದ್ಕೊಳ್ಬೇಕು ಅನ್ನೋ ಐಡಿಯಾ ಇರಲ್ಲ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಕೊಡ್ತಾ ಇದ್ದೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆನಾ? 5 ಕ್ವಶನ್ಸ್ ಕೊಡ್ತಾರೆ ನಿಮಗೆ. ಆಲ್ಮೋಸ್ಟ್ ಎಕ್ಸ್ಪೋರ್ಟು ಇಂಪೋರ್ಟು ನೀವು ಓದ್ಕೊಂಡಿದ್ರೆ ನೀವು ಅದನ್ನೇ ಫಾಲೋ ಮಾಡ್ಬೋದು. ಬಟ್ ನಾನಿಲ್ಲಿ ಹೇಳ್ತಾ ಇರೋದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟು ನೀವು ವಾಟ್ ಈಸ್ ಇನ್ಶೂರೆನ್ಸ್, ಎಕ್ಸ್ಪ್ಲೈನ್ ದ ಪ್ರಿನ್ಸಿಪಲ್ಸ್ ಆಫ್ ಇನ್ಶೂರೆನ್ಸ್ ಅನ್ನೋದನ್ನು ಕಲೀರಿ. ಇದು ಫಸ್ಟ್ ಕ್ವಶನ್ನು. ಇದು 100% ಗ್ಯಾರಂಟಿ. ಎಲ್ಲೋ ಇದನ್ನು 99.99% ಗ್ಯಾರಂಟಿ ಅಂತ ಇಟ್ಕೊಂಡ್ರೆ 0.1% ಯಾವುದು ಬರಬಹುದು ಇದ್ರ ಬದಲಿಗೆ ಅಂತ ಹೇಳಿದ್ರೆ ಕಮರ್ಷಿಯಲ್ ಬ್ಯಾಂಕ್ಸ್ ಕೇಳಬಹುದು. ಹಾಗಾಗಿ ನೀವು ವಾಟ್ ಈಸ್ ಇನ್ಶೂರೆನ್ಸಿಗೆ ಫಸ್ಟ್ ಪ್ರಿಯಾರಿಟಿ ಕೊಡಿ. ವಾಟ್ ಈಸ್ ಇನ್ಶೂರೆನ್ಸು, ಪ್ರಿನ್ಸಿಪಲ್ಸ್ ಆಫ್ ಇನ್ಶೂರೆನ್ಸನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಾರಲ್ಲ, ಫಸ್ಟ್ ಕ್ವಶನ್ ಇದನ್ನು ಓದ್ಕೊಳ್ಳಿ. ಅದಾದ್ರ ಮೇಲೆ ವಾಟ್ ಆರ್ ಕಮರ್ಷಿಯಲ್ ಬ್ಯಾಂಕ್ಸು, ಎಕ್ಸ್ಪ್ಲೈನ್ ದ ಫಂಕ್ಷನ್ಸನ್ನು ಕೊನೆಗೆ ಓದ್ಕೊಳ್ಳಿ. ಯಾಕಂದರೆ ಇದು ಬ್ಯಾಕಪ್ ಕ್ವಶನ್ನು. ಇನ್ಶೂರೆನ್ಸ್ ಕೇಳಲಿಲ್ಲ ಅಂದರೆ 99% ಇನ್ಶೂರೆನ್ಸೇ ಕೇಳ್ತಾರೆ. ಅಕಸ್ಮಾತ್ ಕೇಳಲಿಲ್ಲ ಅಂದರೆ ಒಂದು ಬ್ಯಾಕಪ್ ಕ್ವಶನ್ ಇರಬೇಕಲ್ಲ. ಯಾಕಂತ ಹೇಳಿದ್ರೆ ನೀವು ಓನ್ಲಿ 3 ಕ್ವಶನ್ಸ್ ಅಟೆಂಡ್ ಮಾಡೋಕ್ಕೆ ಮಾತ್ರ ಪ್ಲ್ಯಾನ್ ಮಾಡ್ತಾ ಇದ್ದೀರಿ. ಇಂಪೋರ್ಟ್ ಕಷ್ಟ, ಎಕ್ಸ್ಪೋರ್ಟ್ ಕಷ್ಟ, ಎಕ್ಸೈಸ್ ಕ್ಲಿಯರೆನ್ಸ್ ಕಷ್ಟ, ಹೋಲ್ಸೇಲರ್ ಸರ್ವೀಸಸ್ ಕಷ್ಟ. ಹಾಗಾಗಿ ನಾವು ಸ್ಟಾರ್ಟಿಂಗಲ್ಲೇ 3 ಟಾಪಿಕ್ ಅಟೆಂಡ್ ಮಾಡಿಬಿಡ್ತೀವಿ ಮೇಡಮ್ ಅಂದವರಿಗೆ. ಸೊ ಇಲ್ಲಿ ಕಮರ್ಷಿಯಲ್ ಬ್ಯಾಂಕ್ಸು ಓದ್ಕೊಳ್ಬೇಕು. ನೆಕ್ಸ್ಟು ಸೆಕೆಂಡ್ ಕ್ವಶನ್ನು ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ಸೆಕೆಂಡ್ ಕ್ವಶನ್ ಇದೆಯಲ್ಲ, ಇದಿಷ್ಟು ಕೂಡ ನಿಮಗೆ ಫಸ್ಟ್ ಚಾಪ್ಟರ್ಗೆ ಸಂಬಂಧಪಟ್ಟಿದ್ದು. ಈ 3 ಕ್ವಶನಲ್ಲಿ ಒಂದು ಗ್ಯಾರಂಟಿ. ಈ 3 ಕ್ವಶನ್ ಯಾವ್ದು? ವಾಟ್ ಈಸ್ ಬಿಸ್ನೆಸ್, ಎಕ್ಸ್ಪ್ಲೈನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬಿಸ್ನೆಸ್. ನೆಕ್ಸ್ಟ್ ವಾಟ್ ಈಸ್ ಬಿಸ್ನೆಸ್, ಎಕ್ಸ್ಪ್ಲೈನ್ ದ ಆಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್. ನೆಕ್ಸ್ಟು ವಾಟ್ ಈಸ್ ಬಿಸ್ನೆಸ್ ವಾಟ್ ಈಸ್ ಇಂಡಸ್ಟ್ರಿ, ಎಕ್ಸ್ಪ್ಲೈನ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಇಂಡಸ್ಟ್ರೀಸ್. ವಾಟ್ ಈಸ್ ಇಂಡಸ್ಟ್ರಿ, ಎಕ್ಸ್ಪ್ಲೈನ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಇಂಡಸ್ಟ್ರೀಸ್. ಇದು 3 ಕ್ವಶನಲ್ಲಿ ಒಂದು 8 ಮಾರ್ಕ್ಸಿಗೆ ಗ್ಯಾರಂಟಿ. ಅಲ್ಲಿಗೆ ಇನ್ಶೂರೆನ್ಸ್ ಓದ್ಕೊಂಡಿರ್ತೀರಿ, ಅದು ಒಂದು ಬಂತ. ಇದು 3 ಓದ್ಕೊಂಡಿರ್ತೀರಿ, ಇದರಲ್ಲಿ ಒಂದು ಬರುತ್ತಾ. ಇದು ಫಸ್ಟ್ ಚಾಪ್ಟರ್ ಆಗಿರೋದ್ರಿಂದ ತುಂಬ ಈಸಿ, ನೀವು 100% ಓದೇ ಓದ್ತೀರಿ. ಇದು 3ರಲ್ಲಿ ಒಂದು ಬರುತ್ತಾ, ಅಲ್ಲಿಗೆ 2 ಕ್ವಶನ್ ನೀವು ಅಟೆಂಡ್ ಮಾಡಿದಾಗ ಆಯಿತು. ಇನ್ನೆಷ್ಟು ಕ್ವಶನ್ ಅಟೆಂಡ್ ಮಾಡಬೇಕು? ಇನ್ನು 1 ಕ್ವಶನ್ ಅಟೆಂಡ್ ಮಾಡಬೇಕು. ಅಲ್ಲೂ ಕೂಡ ಇಂಪಾರ್ಟೆಂಟಾಗಿ 3 ಟಾಪಿಕ್ನ ನೀವು
ಕಾನ್ಸಂಟ್ರೇಟ್ ಮಾಡಬೇಕು. ಸೋಲ್ ಟ್ರೇಡಿಂಗ್ ಕನ್ಸನ್ನು ಪಾರ್ಟ್ನರ್ಶಿಪ್ಪು ಜಾಯಿಂಟ್ ಸ್ಟಾಕ್ ಕಂಪನಿ. ಅವರು ಡೈರೆಕ್ಟಾಗಿ ಸೋಲ್ ಟ್ರೇಡಿಂಗ್ ಕನ್ಸರ್ನಿನ ಮೆರಿಟ್ಸು ಡಿಮೆರಿಟ್ಸ್ ಬರೀರಿ, ಫೀಚರ್ಸ್ ಬರೀರಿ ಈ ರೀತಿ ಕೇಳಲ್ಲ. ಕ್ವಶನನ್ನು ಸ್ವಲ್ಪ ಚೇಂಜ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನೋಡಿ, 2024 ಆ್ಯನ್ಯುವಲ್ ಎಕ್ಸಾಮಲ್ಲಿ ಎಕ್ಸ್ಪ್ಲೈನ್ ದ 4 ಮೆರಿಟ್ಸ್ ಆ್ಯಂಡ್ 4 ಡಿಮೆರಿಟ್ಸ್ ಆಫ್ STC ಅಂತ ಹೇಳ್ಕೊಂಡು ಡೈರೆಕ್ಟಾಗಿ ಕೇಳಿದರು. ಆದರೆ 2025 ಕೂಡ ಎಕ್ಸ್ಪ್ಲೈನ್ ಎನಿ 4 ಮೆರಿಟ್ಸ್ ಆ್ಯಂಡ್ 4 ಲಿಮಿಟೇಷನ್ಸ್ ಆಫ್ ಪಾರ್ಟ್ನರ್ಶಿಪ್ ಅಂತ ಕೇಳಿದರು. ಆದರೆ ಅದು ಜೊತೆಗೆ ಇನ್ನೂ ನಿಮಗೆ ಗೊತ್ತಿರಬೇಕು, ಇಲ್ಲಿ ನೋಡಿ, ಕೊಕೊ ಕೋಲಾ ವಾಸ್ ಪ್ರೊಡ್ಯೂಸ್ಡ್ ಬೈ ಡಾಕ್ಟರ್ ಜೋಹನ್ಸ್. ಇಲ್ಲಿ ಈ ಸ್ಟೋರಿ ಕೊಟ್ಟಿದ್ದಾರೆ. ಈ ಸ್ಟೋರಿಯನ್ನು ನೀವು ಓದಿದ್ರೆ ಅರ್ಥ ಆಗುತ್ತೆ ಇದು ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಅಂತ. ಸೊ ಸ್ಟೋರಿಯನ್ನು ಓದಿಬಿಟ್ಟು ಅದು ಸೋಲ್ ಟ್ರೇಡಿಂಗು, ಅಗ್ರಿಮೆಂಟ್ ಇದ್ದರೆ ಪಾರ್ಟ್ನರ್ಶಿಪ್ಪು ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಒಬ್ಬನೇ ವ್ಯಕ್ತಿ ರನ್ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ದಟ್ ಈಸ್ STC, ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಅಲ್ವಾ. ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ ಅಥವಾ ಇಬ್ಬರು ನೇಮ್ ಬಂದಿದೆ, ಅಗ್ರಿಮೆಂಟ್ ಅನ್ನೋ ವರ್ಡ್ ಬಂದಿದೆ ಅಂತ ಹೇಳಿದ್ರೆ ದಟ್ ಈಸ್ ಪಾರ್ಟ್ನರ್ಶಿಪ್ ಅಂತ ಅರ್ಥ. ಅದಕ್ಕೆ ಸಂಬಂಧಪಟ್ಟಂತೆ ನೀವು ಆನ್ಸರ್ನ ಬರೆದ್ರಾಯಿತು. ಇಲ್ಲಿ ಸದ್ಯಕ್ಕೆ ನೀವು ಪಾರ್ಟ್ನರ್ಶಿಪ್ಪಿನ ಫೀಚರ್ಸು, ಮೆರಿಟ್ಸು, ಡಿಮೆರಿಟ್ಸು ಕಲ್ತ್ಕೊಳ್ಳಿ. ಜಾಯಿಂಟ್ ಸ್ಟಾಕ್ ಕಂಪನಿಯ ಫೀಚರ್ಸು, ಮೆರಿಟ್ಸು, ಡಿಮೆರಿಟ್ಸು ಕಲ್ತ್ಕೊಳ್ಳಿ. ಸೋಲ್ ಟ್ರೇಡಿಂಗಿನ ಫೀಚರ್ಸು, ಮೆರಿಟ್ಸು, ಡಿಮೆರಿಟ್ಸು ಕಲ್ತ್ಕೊಳ್ಳಿ. ಇದು 3ರಲ್ಲಿ 1 ಗ್ಯಾರಂಟಿ ಬರುತ್ತೆ. ಅಲ್ಲಿಗೆ ಇನ್ಶೂರೆನ್ಸ್ ಒಂದು ಅಟೆಂಡ್ ಮಾಡ್ತೀರಿ, ಬಿಸ್ನೆಸ್ಸಿಗೆ ಸಂಬಂಧಪಟ್ಟಿರೋ ಚಾಪ್ಟರ್ ಒಂದು ಅಟೆಂಡ್ ಮಾಡ್ತೀರಿ. ಸೆಕೆಂಡ್ ಚಾಪ್ಟ್ರು ನಿಮಗೆ ಸೋಲ್ ಟ್ರೇಡಿಂಗ್ ಕನ್ಸರ್ನು, ಪಾರ್ಟ್ನರ್ಶಿಪ್ಪು, ಜಾಯಿಂಟ್ ಸ್ಟಾಕ್ ಕಂಪನಿ ಏನಿದೆ ಇದ್ರ ಮೇಲೆ ಒಂದು ಕ್ವಶನ್ ಬರುತ್ತೆ, ನೀವು ಅಟೆಂಡ್ ಮಾಡ್ತೀರಿ. ಸೊ ಈ ವಿಡಿಯೋನ ನೋಡ್ತಾ ಇರುವಂಥ ಮಕ್ಕಳಿಗೆ ಇದು ಬಿಟ್ಟು ನಾವು ಬೇರೆ ರೀತಿಯಾಗಿ, ಯಾಕಂತ ಹೇಳಿದ್ರೆ ಸ್ಟಾರ್ಟಿಂಗಿಂದನೇ ಕೆಲವೊಂದು ಪ್ರಾಕ್ಟೀಸ್ ಆಗಿರುತ್ತೆ. ಇಂಪೋರ್ಟು ಟ್ರೇಡ್ ಪ್ರೊಸೀಜರ್ ಆಗಿರ್ಬೋದು, ಎಕ್ಸ್ಪೋರ್ಟು ಟ್ರೇಡ್ ಪ್ರೊಸೀಜರ್ ಆಗಿರ್ಬೋದು, ಇದೆಲ್ಲ ನಿಮಗೆ ಏನಾದರೂ ಪ್ರಾಕ್ಟೀಸ್ ಆಗಿದೆ ಅಂತ ಹೇಳಿದ್ರೆ ನೀವು ಅದನ್ನು ಓದ್ಕೊಳ್ಬೋದು. ಸೊ ಎಂಡ್ವರೆಗೂ ವೀಡಿಯೋನ ವಾಚ್ ಮಾಡಿದವ್ರಿಗೆ ಮಾತ್ರ ಗೊತ್ತಿರುತ್ತೆ ನಾನು ಎಕ್ಸ್ಟ್ರಾ ಕ್ವಶನ್ಸನ್ನು ಕೊಟ್ಟಿರೋದು. ನೀವೊಂದು ಕೆಲಸ ಮಾಡಿ, ನಿಮಗೆಲ್ಲರೂ ಪಾಸಿಬಿಲಿಟೀಸ್ ಇತ್ತು ಅಂತ ಹೇಳಿದ್ರೆ ಇಂಪೋರ್ಟು ಮತ್ತು ಎಕ್ಸ್ಪೋರ್ಟ್ ಕಾನ್ಸೆಪ್ಟ್ ಏನಿದೆ ಅದರ ಪ್ರೊಸೀಜರ್ನ ನೋಡ್ಕೊಳ್ಳಿ. ಅದಾದ್ರ ಮೇಲೆ ವೆರಿ ಇಂಪಾರ್ಟೆಂಟ್ಲಿ, ಇದು ವೆರಿ ಇಂಪಾರ್ಟೆಂಟ್ ಅಂತ ಹಾಕ್ತಾಯಿದ್ದೀನಿ. ಸೊ ನೀವು 9th ಕ್ವಶನ್ ಅಂತ ಆ್ಯಡ್ ಮಾಡ್ಕೊಳ್ಬೋದು. ಸಮ್ ಟೈಮ್ ಒಂದು ಕ್ವಶನ್ ಏನಾದರೂ ಸ್ವಲ್ಪ ಮರ್ತೋದಾಗಾದರೆ ಈ ಕ್ವಶನ್ ನಿಮಗೆ ಬ್ಯಾಕಪ್ಪಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಎಕ್ಸ್ಪ್ಲೈನ್ ದ 4 ಬೆನಿಫಿಟ್ಸ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಟು ನೇಷನ್ಸ್ ಆ್ಯಂಡ್ 4 ಬೆನಿಫಿಟ್ಸ್ ಟು ಫರ್ಮ್ಸ್. ನಾವು ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡೋದ್ರಿಂದ ನಮ್ಮ ನೇಷನಿಗೆ ಏನು ಬೆನಿಫಿಟ್ಟು, ಅದೇ ರೀತಿ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡ್ತಾ ಇರುವಂತಹ ಬಿಸ್ನೆಸ್ ಫರ್ಮ್ ಇರುತ್ತಲ್ಲ, ಕಂಪನಿ, ಅದಕ್ಕೇನು ಬೆನಿಫಿಟ್ಟು ಅಂತ ಹೇಳ್ಕೊಂಡು 4 ಬೆನಿಫಿಟ್ನ ನೀಟಾಗಿ ಸಿಂಪಲ್ಲಾಗಿ ನೀವು ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮಗೆ ಅಲ್ಲಿ 8 ಮಾರ್ಕ್ಸು ಸಿಗುತ್ತೆ. ಸೊ ಇದನ್ನು ಕೂಡ ಒಂದು ಬ್ಯಾಕಪ್ ಕ್ವಶನ್ ಅಂತ ಇಟ್ಕೊಳ್ಳಿ. ಯಾವುದು? ಇಂಟರ್ನ್ಯಾಷನಲ್ ಬಿಸ್ನೆಸ್ಸಿನ ಬೆನಿಫಿಟ್ಸು, ಆಮೇಲೆ ನಾನೀಗ ಆಲ್ರೆಡಿ ಹೇಳ್ದಿರೋ ಹಾಗೆ ಕಮರ್ಷಿಯಲ್ ಬ್ಯಾಂಕ್ಸು. ಸೊ ಇದಿಷ್ಟು ಸಾಕಾಗುತ್ತೆ ಮಕ್ಕಳೇ, ನೀವು 8 ಮಾರ್ಕ್ಸಿಗೆ ಅಟೆಂಡ್ ಮಾಡೋಕ್ಕೆ ಇಷ್ಟು ಕಾನ್ಸೆಪ್ಟ್ ಸಾಕು. ಹೋಪ್ಫುಲಿ ನಿಮಗೆ ಈಗ ಒಂದು ಐಡಿಯಾ ಬಂದಿರಬಹುದು ಏನೇನು ಓದ್ಕೊಳ್ಬೇಕಂತ. ಎಲ್ಲ ಪೇಪರ್ನೂ ಕೂಡ ನಾನು ಒಂದ್ಸಲ ಶೋ ಮಾಡಿದ್ದೀನಿ ಪಾರ್ಟ್ ಡಿಯಲ್ಲಿ. ನೀವು ಬೇಕಾದರೆ ಅಲ್ಲೇ ಪಾಸ್ ಮಾಡಿಕೊಂಡ್ರೆ ಕ್ವಶನ್ ಏನು ಅನ್ನೋದು ನಿಮಗೆ ಅರ್ಥ ಆಗಿ ಹೋಗುತ್ತೆ. ಹಾಗಾಗಿ ಇದಿಷ್ಟು ಕ್ವಶನ್ಸ್ಗಳಿಗೆ ಪ್ರಿಪೇರ್ ಆಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಈ 5 ಪೇಪರಲ್ಲಿ ಪಾರ್ಟ್ ಸಿಯಲ್ಲಿ ಯಾವ್ಯಾವ ರೀತಿ ಕ್ವಶನ್ಸನ್ನು ಕೇಳಿದರೆ, ಮೋಸ್ಟ್ ಇಂಪಾರ್ಟೆಂಟ್ಲಿ ಸಾಕಷ್ಟು ಕ್ವಶನ್ಸ್ ಇರುತ್ತೆ, ಬಟ್ ನೀವು 6 ಕ್ವಶನ್ಸಿಗೆ ಅಟೆಂಡ್ ಮಾಡಿದ್ರೆ ಸಾಕು. 6 ಕ್ವಶನ್ಸಿಗೆ ಆನ್ಸರ್ ಬರೆದ್ರೆ ಸಾಕಾಗಿರೋದ್ರಿಂದ ಸೊ ಇಂಪಾರ್ಟೆಂಟಾಗಿ 4 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಸೆಕ್ಷನ್ ಸಿಯಲ್ಲಿ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಕ್ವಶನ್ಸ್ಗಳನ್ನ ಕೊಡ್ತೀವಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ನೆಕ್ಸ್ಟು ವೀಡಿಯೋಸ್ಗಳು ಅಪ್ಲೋಡ್ ಆಗಿದ ತಕ್ಷಣ ನಿಮ್ಮ ಬಿಸ್ನೆಸ್ ಸ್ಟಡೀಸು, ಅಕೌಂಟೆನ್ಸಿ ಕಂಪ್ಲೀಟ್ ಆಗ್ತಾ ಬಂತು. ಇನ್ನು 8 ಮಾರ್ಕ್ಸ್ ಅಂತೂ ಮುಗೀತು. 4 ಮಾರ್ಕ್ಸ್ ಹೇಳಿದರೆ ಬಿಸ್ನೆಸ್ ಸ್ಟಡೀಸು, ಅಕೌಂಟ್ಸು ಕಂಪ್ಲೀಟ್ ಆಗುತ್ತೆ. ಹಿಸ್ಟ್ರಿ, ಎಕನಾಮಿಕ್ಸು, ಕನ್ನಡ, ಇಂಗ್ಲೀಷಿಗೆ ಸಂಬಂಧಪಟ್ಟಾಗೆ ಇಂಪಾರ್ಟೆಂಟ್ ಕ್ವಶನ್ಸು, ಕಾನ್ಸೆಪ್ಟು, ಅದಕ್ಕೆ ಸಂಬಂಧಪಟ್ಟಾಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನು ಏನೇ ಬಂದರೂ ಕೂಡ ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಡಿರಿ. ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಮಕ್ಕಳೇ. ಓಕೆನಾ? ಥ್ಯಾಂಕ್ ಯು. ಆಲ್ ದ ಬೆಸ್ಟ್.